ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಮೈಸೂರಿನಲ್ಲಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗಿದೆ. ಅಂಚೆ ಮತದಾನದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಇದರಲ್ಲಿ ಹಿನ್ನಡೆ ಅನುಭವಿಸಿರುವಂಥದ್ದು. ಬಟ್ ಎಷ್ಟು ವೋಟ್ಗಳಿಂದ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಇಲ್ಲಿ ಪೋಸ್ಟಲ್ ವೋಟ್ಸ್ ಅನ್ನುವಂಥದ್ದನ್ನು ಗಮನಿಸೋದಾದ್ರೆ ಆಲ್ಮೋಸ್ಟ್ ತುಂಬ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಕಾಂಗ್ರೆಸ್ನವರು ಅನ್ನುವಂಥ ಲೆಕ್ಕಾಚಾರ ಇತ್ತು ಮೈಸೂರು ಕೊಡಗಿನಲ್ಲಿ. ಬಿಕಾಸ್ ಅವರದ್ದೇ ಸರ್ಕಾರ ಇರುವಂಥ ಕಾರಣಕ್ಕೋಸ್ಕರ ಈ ವೋಟ್ಸ್ಗಳನ್ನು ಹೆಚ್ಚಿನದಾಗಿ ಪಡ್ಕೊಳ್ಬೋದು ಸಿಎಂ ತವರು ಜಿಲ್ಲೆ ಅನ್ನುವ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಯದುವೀರ್ ಅವರು, ಮಹಾರಾಜ ಯದುವೀರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಎರಡನೇ ಕ್ಷೇತ್ರ. ತುಮಕೂರಿನಲ್ಲೂ ಕೂಡ ಪೋಸ್ಟಲ್ ವೋಟ್ಸ್ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿತ್ತು. ಸೋಮಣ್ಣ ಅವರು 92 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ರು. ಹಾಗೆ ಮೈಸೂರಿನಲ್ಲೂ ಕೂಡ ಅಷ್ಟೇ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ತುಮಕೂರಿನಲ್ಲೂ ಕೂಡ ಅಷ್ಟೇ. ಅಂಚೆ ಮತಗಳ ಎಣಿಕೆ 7 ಗಂಟೆಗೆ ಆರಂಭ ಆಗಿಬಿಟ್ಟಿತ್ತು. 7300ಕ್ಕೂ ಹೆಚ್ಚಿನ ಮತಗಳನ್ನ ಎಣಿಕೆ ಮಾಡಿದಂತ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೋಮಣ್ಣ ಅವರು 92 ಮತಗಳ ಅಂತರದಿಂದ ಮುನ್ನಡೆಯನ್ನ ಪೋಸ್ಟಲ್ ವೋಟ್ಸ್ನಲ್ಲಿ ಆರಂಭಿಕ ಯಶಸ್ಸನ್ನ ಸಾಧಿಸಿದ್ದಾರೆ. ಇನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಹೆಚ್ಚಿನ ಮತಗಳನ್ನ ಗಳಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂಥದ್ದು. ಇನ್ನ ತವರು ಜಿಲ್ಲೆ ಮೈಸೂರನ್ನ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಷ್ಠೆಯ ಕಣವಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಬಿಕಾಸ್ ಅವರು 2014ರಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗೆಲ್ಲಿಕ್ಕೆ ಆಗಿರಲಿಲ್ಲ ಸಿದ್ದರಾಮಯ್ಯನವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ. ಇನ್ನು ಸಮ್ಮಿಶ್ರ ಸರ್ಕಾರ ಇತ್ತು 2019ರಲ್ಲಿ. ಆ ಸಂದರ್ಭದಲ್ಲೂ ಕೂಡ ಆ ಆಸೆ ಈಡೇರಲಿಲ್ಲ. ಈ ಬಾರಿ ಆದ್ರೂ ಗೆಲ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಬಿಕಾಸ್ ಸಿದ್ದರಾಮಯ್ಯನವರು ಸಾಕಷ್ಟು ಭಾವನಾತ್ಮಕವಾಗಿ ಮೈಸೂರಿನಲ್ಲಿ ಚುನಾವಣೆಯನ್ನ ಎದುರಿಸಿದ್ರು. ನನ್ನ ಕುರ್ಚಿ ಉಳಿಬೇಕು ಅಂದ್ರೆ ಮತವನ್ನ ಚಲಾಯಿಸಬೇಕು, ನನಗೆ ಅಧಿಕಾರ ಕೊಡಿ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೂಡ ಕೇಳಿ ಬಂದಿದ್ದಂಥದ್ದನ್ನ ಗಮನಿಸಿದ್ರಿ. ಇನ್ನ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದ್ದಂಥದ್ದು. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬಿಜೆಪಿ ಜೆಡಿಎಸ್ ಯದುವೀರ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು. ಅದು ಯಶಸ್ಸನ್ನ ಕಾಣುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಗಂಗಾಧರ ಮೂರ್ತಿ ಅವರೇ, ಯಾವ ರೀತಿಯಾದಂತಹ ನಿರೀಕ್ಷೆಗಳು ಈ ಬಾರಿ? ಯಾಕೆಂದರೆ ಸ್ಪರ್ಧಿಸುವಂಥ 3 ಕ್ಷೇತ್ರ ಆದರೂ ಕೂಡ 28 ಗೆದ್ದೇ ಗೆಲ್ತೀವಿ NDA ಮೂಲಕವಾಗಿ ಅನ್ನುವಂಥ ವಿಶ್ವಾಸದಲ್ಲಿದ್ರಿ. ಮೊದಲನೇದಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿದ್ವಿ. ಇತ್ತು, ಗೌರ್ಮೆಂಟು ಕೂಡ ಇತ್ತು. ಕರ್ನಾಟಕದ ಜನ ನಮ್ಮನ್ನು ಅವ್ರನ್ನ ಸೇರಿಸಿ ಅದ್ಭುತವಾಗಿ ತಿರಸ್ಕರಿಸಿದ್ರು. ಅದರ ಪರಿಣಾಮವಾಗಿ ಅಸೆಂಬ್ಲಿ ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಅಲಯನ್ಸ್ ಮಾಡೋಕ್ಕೆ ಹೊರಟಾಗ ಜನಾಭಿಪ್ರಾಯ ಮತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ, BJP ಮತ್ತು JDS ಎರಡೂ ಅಭಿಪ್ರಾಯ ಏನಿತ್ತು ಅಂತ ಅಂದರೆ ಇಟ್ಸ್ ಎ ನ್ಯಾಚುರಲ್ ಅಲಯನ್ಸ್ ಅನ್ನೋ ಮಟ್ಟದಲ್ಲಿ ಕಾರ್ಯಕರ್ತರು ಮಾತಾಡ್ತಿದ್ರು. ಅಂದರೆ ಕರ್ನಾಟಕದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಎರಡೂ ಪಾರ್ಟಿನೂ ಜನತಾ ಪರಿವಾರ ಅಥವಾ JDS ಅಥವಾ ಭಾರತೀಯ ಜನತಾ ಪಾರ್ಟಿ ಎರಡೂ ಕಾಂಗ್ರೆಸ್ ವಿರುದ್ಧ ಹುಟ್ಕೊಂಡಂಥ ಪಾರ್ಟಿಗಳು. ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಂತು ಈ ದೇಶದಲ್ಲಿ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ, 1977-78ರಲ್ಲಿ ಜನತಾ ಪಕ್ಷ ಹುಟ್ಕೊಂಡಿದ್ದೇ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಹುಟ್ಕೊಂಡಂಥ ಎರಡೂ ಪಾರ್ಟಿಗಳು ಸ್ವಾಭಾವಿಕವಾಗಿ ಎಲ್ಲ ಕಾರ್ಯಕರ್ತರ ಮನಸ್ಥಿತಿ ಏನಿರ್ತದೆ ಅಂದರೆ ಕಾಂಗ್ರೆಸ್ ವಿರುದ್ಧ ವೋಟ್ ಹಾಕುವಂಥ ಮನಸ್ಥಿತಿನೇ ಇರ್ತದೆ. ಹಾಗಾಗಿ ಅದು ನ್ಯಾಚುರಲ್ ಅಲಯನ್ಸ್ ಆಗಿ ಹೊರಹೊಮ್ಮಿತು. ಅದು ಕರ್ನಾಟಕದಲ್ಲಿ ಆದಂಥ ಅಲಯನ್ಸ್ ಏನಿದೆ, ನಾವು ಭಾಳಷ್ಟು ಕ್ಷೇತ್ರಗಳಲ್ಲಿ ಹತ್ತಿರದಿಂದ ನೋಡಿದಂಥ ಕ್ಷೇತ್ರ ಏನು ಮನಸ್ಥಿತಿ ಮತದಾರರದು ಮತ್ತು ಕಾರ್ಯಕರ್ತರದ್ದು ಏನು ಅಂದರೆ ಈ ಅಲಯನ್ಸ್ ನಮಗೆ ಭಾಳ ಒಳ್ಳೆಯದು ಕೊಡುತ್ತೆ. ಮತ್ತು ಈ ರಾಷ್ಟ್ರದಲ್ಲಿ ಭದ್ರ ಬುನಾದಿ ಹಾಕಿರ್ತಕ್ಕಂಥ ವಿಶ್ವನಾಯಕ ಮೋದಿಯವರ ಬೆಂಬಲಕ್ಕೆ ನಿಂತ್ಕೋಬೋದು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಹುರುಪು ನೋಡಿದಾಗ ನಮ್ಗೆ ಅನ್ನಿಸ್ತಿತ್ತು. ಅದರ ಪರಿಣಾಮವಾಗಿ ಇವತ್ತು ಎಕ್ಸಿಟ್ ಪೋಲ್ಗಳು ಕೂಡ ಪರವಾಗೇ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ, ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ನಂಬಿಕೆ ಇದ್ದರೂ ಕೂಡ ಅವ್ರಿಗೆ ಆ ನಂಬಿಕೆ ಕೈ ಹಿಡಿಯುತ್ತೆ ಅನ್ನೋದಾದರೆ ನಮಗೆ ಈ ಅಲಯನ್ಸು ಮತ್ತು ಮೋದಿಯವರ ಪ್ರಭಾವ, ಮೋದಿಯವರ ಹೆಸರು ಖಂಡಿತವಾಗ್ಲೂ ಈ ಅಲಯನ್ಸ್ಗೆ ತುಂಬಾ ಅನಿವಾರ್ಯತೆ ಇತ್ತಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಇತ್ತು. ಅದು ಎಲ್ಲೋ ಒಂದು ಕಡೆ ಕೈ ಹಿಡಿತು ಅಂತ ಹೇಳ್ಬೋದಾ ಮೈತ್ರಿ ಮುಖಾಂತರ? ಅಲ್ಲ, ಖಂಡಿತವಾಗೂ ಅಳಿವು ಉಳಿಯುವ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಗಂಗಾಧರ ಮೂರ್ತಿ ಅವರು ಜಸ್ಟ್ ಮಾತಾಡ್ತೀನಿ. ಈಗಾಗಲೇ
ಬೀದರ್ನಲ್ಲೂ ಕೂಡ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. ಬೀದರ್ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಅಂಚೆ ಮತಗಳ ಎಣಿಕೆಯೂ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಕ್ಷೇತ್ರವಾರು ಅಂಚೆ ಮತಪೆಟ್ಟಿಗೆಗಳನ್ನು ಓಪನ್ ಮಾಡಿದ್ದಾರೆ ಈಗ ಅಧಿಕಾರಿಗಳು. ಕ್ಷೇತ್ರವಾರು ಅಂಚೆ ಮತಪೆಟ್ಟಿಗೆಗಳನ್ನು ಓಪನ್ ಮಾಡಲಾಗಿದೆ. ಬೀದರ್ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಭಗವಂತ್ ಖೂಬಾ ವರ್ಸಸ್ ಸಾಗರ್ ಖಂಡ್ರೆ ನಡೀತಾ ಇರುವಂತಹ ಕ್ಷೇತ್ರ ಇದು. ಈಶ್ವರ್ ಖಂಡ್ರೆ ಅವರ ಪುತ್ರ ಇಲ್ಲಿ ಲೋಕಸಭಾ ಚುನಾವಣೆಯನ್ನು ಇದೇ ಮೊದಲ ಬಾರಿಗೆ ಎದುರಿಸ್ತಾ ಇರುವಂತಹ ಅಭ್ಯರ್ಥಿ. ಅವರ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ಭಗವಂತ್ ಖೂಬಾ. ಬೀದರ್ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವಂತಹ ಅಂಚೆ ಮತಗಳ ಎಣಿಕೆಯನ್ನು ಆರಂಭಿಸಲಾಗಿದೆ. ಎಸ್ ಗಂಗಾಧರ್ ಮುಖ್ಯ. ಹಾಗಾಗಿ ಕರ್ನಾಟಕದ ಚುನಾವಣೆ ಇವತ್ತಿನ ದಿವಸಕ್ಕೆ ಕೇಳಿದಾಗೆ ಅಲ್ಲೇ ಇದು ಅನಿವಾರ್ಯತೆ ಏನಿರಲಿಲ್ಲ, ಮತ್ತು ಅಳಿವು ಉಳಿವು ಪ್ರಶ್ನೆ ಏನಿರಲಿಲ್ಲ. ಕಾಂಗ್ರೆಸ್ಸು 136 ಗೆದ್ದು ಅಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ನ ಚಾಳಿ ಏನಂತಂದರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಅದರಲ್ಲೂ ಎಸ್ಪೆಷಲಿ JDSನ ಮುಗಿಸ್ಬೇಕು, JDSಲ್ಲಿರೋ 19 MLAನೂ ಕರ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಅಲಯನ್ಸ್ಗೆ ಹೋಗಬೇಕಾದಂಥ ಅನಿವಾರ್ಯ, ಮತ್ತು ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋದು ಮತ್ತು ಶಾಸಕರನ್ನ ಖರೀದಿ ಆಗದೇ ಇರೋಂಗೆ ನೋಡ್ಕೊಳ್ಳೋದು ನಮ್ಮ ಇದಾಗಿತ್ತು. ಹಾಗಾಗಿ ನಾವು ಅಲಯನ್ಸ್ಗೆ ಹೋದ್ವಿ. ಮತ್ತು MP ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೂ ಅನಿವಾರ್ಯತೆ ಇತ್ತು. ಯಾಕೆ ಅಂತ ಅಂದರೆ ಕಳೆದ ಬಾರಿ ಅವ್ರಿಗೇನು ಪರ್ಫಾರ್ಮೆನ್ಸ್ ಆಗಿತ್ತು 25 ಸೀಟು, ಅದರದ ಸ್ವಲ್ಪ ಹೆಚ್ಚು ಕಮ್ಮಿ ಅವರಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ ನಾವು ಕೈ ಹಿಡಿಯುವಂಥ ಪರಿಸ್ಥಿತಿ ಕೆಲವು ಭಾಗದಲ್ಲಿ ಆಯಿತು. ಅವರು ನಮ್ಮನ್ನು ಕೈ ಹಿಡಿಯುವಂಥ ಕೆಲಸನೂ ಕೆಲವು ಕ್ಷೇತ್ರಗಳಲ್ಲಿ ಆಯಿತು. ಹಾಗಾಗಿ ಆ ವೋಟ್ ಶೇರಿಂಗನ್ನು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ವೋಟನ್ನು ನಾವು ಒಗ್ಗೂಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ ಅನ್ನಿಸ್ತದೆ. ಮತ್ತು ಅದರದ ರಿಸಲ್ಟು ಕೂಡ ಇವತ್ತು ಬರುತ್ತೆ ಸಂಜೆ ಒಳಗಡೆ. ಅದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ಗಳಲ್ಲೆಲ್ಲವೂ ತೋರಿಸ್ತಿದೆ ಈ ಅಲಯನ್ಸು ಸಕ್ಸಸ್ ಆಗಿದೆ ಅಂತಲೇ ತೋರಿಸ್ತಿದ್ದಾವೆ ಎಲ್ಲ ಎಕ್ಸಿಟ್ ಪೋಲ್ಗಳು. ಒಂದು ಎಕ್ಸಿಟ್ ಪೋಲೂ ಕೂಡ ರಾಂಗ್ ಹೇಳೇ ಇಲ್ಲ. ಹಾಗಾಗಿ ಈ ಅಲಯನ್ಸ್ ಸಕ್ಸಸ್ ಆಗ್ತಿದೆ. ಮತ್ತು ಮತ್ತೊಮ್ಮೆ ಈ ದೇಶದ ಚುಕ್ಕಾಣಿ ಇರತಕ್ಕಂಥ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಕ್ಕಂಥ ಮೋದಿಯವರು ಈ ದೇಶದ ಚುಕ್ಕಾಣಿಯನ್ನು ಇಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗೆ 2 ಪಾರ್ಟಿ ಅಲಯನ್ಸು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಂತಾಗ್ತದೆ ಅಂತ ಹೇಳಿ. ಆದರೆ ನಿಖಿತ್ ಅವರೇ ಎಷ್ಟರ ಮಟ್ಟಿಗೆ ದೋಸ್ತಿಗಳ ಕಾಂಗ್ರೆಸ್ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳುವಂತ ನಿಮಗೆ ಅನಿಸುತ್ತೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ? ನನಗೆ ಖಂಡಿತವಾಗಿಯೂ ಇವತ್ತಿನ JDSನ ಪರಿಸ್ಥಿತಿ ನೋಡಿದ್ರೆ ಮರುಕ ಉಂಟಾಗ್ತಾ ಇದೆ. JDSನ ಬಗ್ಗೆ ಅಲ್ಲದೆ ಹೋದರೂ ಕೂಡ ದೇವೇಗೌಡರನ್ನ ಅವರ ಇಳಿ ವಯಸ್ಸಿನಲ್ಲಿ ಈ ಸ್ಥಿತಿಗೆ ತರಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾವ ಶ್ರೀಮಾನ್ ದೇವೇಗೌಡರು ಮುಂದೆ ಒಂದು ಜನ್ಮಾಂತಿದ್ರೆ ನಾನು ಮತ್ತೆ ಮುಸಲ್ಮಾನ ಆಗುತ್ತೀನಿ ಅಂತ ಹೇಳಿ ಅವರು ಮುಸಲ್ಮಾನರ ಬಗ್ಗೆ ಇರುವಂಥ ತಮ್ಮ ಅಪಾರವಾದ ಪ್ರೇಮವನ್ನು ಹಿಡಿಯಾಗಿ ಜನಸಮುದಾಯಗಳ ಮುಂದೆ ಚೆಲ್ತಾ ಇದ್ರು, ಅದೇ ದೇವೇಗೌಡರು ಪಕ್ಕದಲ್ಲಿ ಮೋದಿ ಕಟ್ಕೊಂಡು ಮಿತ್ರೋ ಗುಸ್ಬೇಟಿಯಾ ಹೇ ಅಂತ ಮಾತಾಡ್ತಿರ್ಬೇಕಾದ್ರೆ ಕಣ್ಣನ್ನು ಮಿಕ ನೋಡ್ತಾ ಇದ್ರು. ಅದೇ ದೇವೇಗೌಡರು ಜ್ಯಾದಾ ಬಾದ್ಶೆ ವಾಲೆ ಲೋಗ್ ಇಸ್ ದೇಶ್ ಮೇ ಹೇ ಅಂತ ಮೋದಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರಬೇಕಾದ್ರೆ ಕಣ್ಬಿಟ್ಕೊಂಡು ಹಾಗೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮುಸಲ್ಮಾನರಿಗೆ ಹಿಂದೂ ಹೆಣ್ಣುಮಕ್ಕಳು ತಾಳಿ ಕಿತ್ಕೊಟ್ಬಿಡ್ತಾರೆ ಅಂತೆಲ್ಲ ಈ ಥರದ ಮಾತುಗಳನ್ನು ಆಡಬೇಕಾದ್ರೆ ಇಡೀ ದೇವೇಗೌಡರು ಹೀಗೆ ಕಣ್ಮುಚ್ಕೊಂಡು ನೋಡಿದವರಂತೆ ಕೂತು ಕೇಳಬೇಕಾಯಿತು. ಯಾವ ದೇವೇಗೌಡರು ಗುಜರಾತ್ನಲ್ಲಿ ನಡೆದಂಥ ಹತ್ಯಾಕಾಂಡದ ಬಗ್ಗೆ ಸ್ವತಃ ನಾನು ದೇವೇಗೌಡರು ಇಬ್ಬರು ಕೂಡ ಒಂದು NRCCA ಸಭೆಯಲ್ಲಿದ್ವಿ. ಆ ದಿವಸ ಮಾತನಾಡಬೇಕಾದ್ರೆ ಗುಜರಾತಲ್ಲಿ ನಡೆದಂಥ ಮುಸಲ್ಮಾನ್ ಹೆಣ್ಣು ಮಕ್ಕಳ ಹತ್ಯಾಕಾಂಡದ ಬಗ್ಗೆ, ರೇಪ್ ಬಗ್ಗೆ ದೇವೇಗೌಡರು ಮಾತನಾಡಬೇಕಾದ್ರೆ ಕಣ್ಣೊದ್ದೆ ಮಾಡ್ಕೊಂಡಿದ್ರು. ಇವತ್ತು ಆ ದೇವೇಗೌಡರು ಮೋದಿಯವ್ರ ಜೊತೆ ಕೈ ಹಿಡ್ಕೊಂಡು ಹಮಾರ ಮೋದಿ ಹೇ ತೋ ಮುಮ್ಕಿನ್ ಹೇ ಅನ್ನುವ ಹಂತಕ್ಕೆ ದೇವೇಗೌಡರು ಬಾಯಲ್ಲಿ ಮಾತನಾಡಿಸಿದ್ರಲ್ಲ, ಬಹುಶಃ ಪ್ರಜ್ವಲರು ಮಾಡ್ಕೊಂಡಿರುವಂಥ ಈ ಒಂದು ಕರ್ಮಕಾಂಡವನ್ನು ಮುಚ್ಚಿಡೋದಕ್ಕೋಸ್ಕರ ದೇವೇಗೌಡರು ತಮ್ಮ ಇಡೀ ಜೀವನದಲ್ಲಿ ನಡೆಸಿದಂಥ ರಾಜಕೀಯ ಹೋರಾಟ, ಸೈದ್ಧಾಂತಿಕ ಬದ್ಧತೆಯನ್ನು ಬಲಿಕೊಟ್ಟು ತಮ್ಮ ಮೊಮ್ಮಗನನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಅವರು BJP ಮುಂದೆ ಶರಣಾಗಿದ್ದಾರೆ. ಮತ್ತು BJP ಕಾರ್ಯಕರ್ತರು ಎಂದೂ ಕೂಡ ದೇವೇಗೌಡರೇ ಜೈ, ದೇವೇಗೌಡರು ಜೈ ಅಂತ ಕೂಗಿದ್ದನ್ನು ನೋಡಲಿಲ್ಲ. ಆದರೆ JDSನ ಕಾರ್ಯಕರ್ತರು ಕೇಸರಿ ಶಾಲ್, BJP ಶಾಲೆಗಳನ್ನು ಹಾಕ್ಕೊಂಡು ಮೋದಿ ಮೋದಿ ಎನ್ನುವ ಘೋಷಣೆ ಕೂಗೋದನ್ನ ನಾನು ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಜನತಾ ಪರಿವಾರ ಪ್ರಾಬಲ್ಯ ಇದೆ, ಅದರಿಂದ ಎಲ್ಲೂ ಕೂಡ ಹಸಿರು ಶಾಲೆ ಹಾಕ್ಕೊಂಡು BJP ಕಾರ್ಯಕರ್ತರು ದೇವೇಗೌಡರು ಜಿಂದಾಬಾದ್, ಕುಮಾರಣ್ಣ ಜಿಂದಾಬಾದ್ ಕೇಳಲಿಲ್ಲ ನಾನು. ಆದರೆ ಎಲ್ಲ ಕಡೆ ಮೋದಿ ಮೋದಿ ಎನ್ನುವ ಘೋಷಣೆಯನ್ನು JDS ಕಾರ್ಯಕರ್ತರು ಪಾಪ ಕೇಸರಿ ಶಾಲೆ ಹಾಕ್ಕೊಂಡು ಕೂಗ್ತಿರೋದು ನೋಡಿದ್ರೆ ಇದು JDSನ ಅವನತಿ. ಒಂದು ವೇಳೆ ಏನಾದರೂ ಅಕಸ್ಮಾತ್ ಇವರು ಹೇಳಿದಂತೆ JDS 1 ಸೀಟ್ ತಗೊಂಡ್ರು ಕೂಡ
ಸರ್, ಒಂದ್ ನಿಮಿಷ. ಗೌರ್ಮೆಂಟ್ ಚುನಾವಣೆ ಆಗಿರೋದ್ರಿಂದ ಕೇಂದ್ರದ ನಾಯಕರನ್ನೇ ಘೋಷಣೆ ಕೂಗ್ತಾರೆ. ಆಗ್ಲಿ ಸರ್, ಅಲ್ಲ, ಈಗ ಆದ್ರೂ- ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ರಾಜ್ಯದ ಅಂದ್ರೆ ನೀವ್ ಚುನಾವಣೆಯಲ್ಲಿ ಹೇಳ್ತಿರೋ ರಾಹುಲ್ ದೇವೇಗೌಡರು ಗಾಂಧಿ ಜೈ ಅಂತ ಹೇಳ್ತಿರಲ್ಲ. ಅಲ್ಲಲ್ಲ, ಹಾಗಾದ್ರೆ ಸಿದ್ದರಾಮಯ್ಯನವರು ಡಿ ಕೆ ಹಾಗಾದ್ರೆ ದೇವೇಗೌಡರು ಥರ್ಡ್ ಫ್ರಂಟ್ ಕಟ್ಟಿದಂತ ದೇವೇಗೌಡರು ರಾಷ್ಟ್ರೀಯ ನಾಯಕರಲ್ಲ ನಿಮ್ಮ ಪ್ರಕಾರ? ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಲ್ಲ ಹಾಗಾದ್ರೆ? ನಾನು ಹೇಳೋದು ಸರ್, ಕೇಳಿಸ್ಕೊಂಡಿಲ್ಲ ಒಂದು ವೇಳೆ ಅಕಸ್ಮಾತ್ ಯಾಕೆಂದ್ರೆ ನಾನು ಕಳೆದ ಬಾರಿ ದೇವೇಗೌಡರು ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ತುಮಕೂರಿನಲ್ಲಿ ಅಭ್ಯರ್ಥಿಯಾಗಿದ್ರು. ನಾನು ದೇವೇಗೌಡರ ಪರವಾಗಿ ಅನೇಕ ಕಡೆಗಳಲ್ಲಿ ನಾನು ಪ್ರಚಾರದಲ್ಲಿ ಭಾಗವಹಿಸಿದ್ದು. ಮಾತನಾಡ್ತಾ ಒಂದ್ ಮಾತು ಹೇಳ್ಬಿಡ್ತೀನಿ ಸರ್, ಒಂದ್ ವೇಳೆ ಇಲ್ಲೇನಾದ್ರೂ ಬಿಜೆಪಿ ಗೆದ್ರೂ ಕೂಡ ಕೌಂಟಿಂಗ್ ನಡೀತಾ ಇರೋದ್ರ ಜೊತೆಗೆ ಒಂದು ಉಪಚುನಾವಣೆಯ ಕೌಂಟಿಂಗ್ ಕೂಡ ನಡೀತಾ ಇರುವಂತದ್ದು. ಅದು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದಿರುವಂತದ್ದು. ಅಲ್ಲಿ ಮತ ಎಣಿಕೆ ಆರಂಭವಾಗಿದೆ. ರಾಜುಗೌಡರು ಬಿಜೆಪಿಯಿಂದ, ಇನ್ನ ಕಾಂಗ್ರೆಸ್ನಿಂದ ವೆಂಕಟಪ್ಪ ಅವರ ಪುತ್ರ ಸ್ಪರ್ಧೆಯನ್ನ ಮಾಡಿರುವಂತ